ಟಾಪಿಕ್ ಬಂದ ಏನಪ್ಪಾ ಅಂದ್ರೆ ಇದೇ ತಿಂಗಳು ಜೂನ್ 27 ಏನೋ ಪ್ರಭಾಸ್ ಅವರ ಕಲ್ಕಿ 2898 ಮೂವಿ ಏನೋ ರಿಲೀಸ್ ಆಗತ್ತಿದ್ದು ಇವಾಗ ಅಡ್ವಾನ್ಸ್ ಬುಕಿಂಗ್ ಕೂಡ ಓಪನ್ ಆಗಿದೆ. ಇವಾಗ ರೀಸೆಂಟ್ ಆಗಿ ಇವಾಗ ನೋಡ್ಬೋದು ಬುಕಿಂಗ್ಸ್ ಓಪನ್ ಆದ ಕೂಡಲೇ ಇವಾಗ ಸರಿಸುಮಾರು ಇಲ್ಲ ಅಂದ್ರೆ 24 ಗಂಟೆಗಳಲ್ಲಿ 2 ಲಕ್ಷಕ್ಕೂ ಹೆಚ್ಚು ಟಿಕೆಟ್ ಸೋಲ್ಡ್ ಔಟ್ ಆಗಿ ಸರಿಸುಮಾರು ಇವಾಗ ಅಡ್ವಾನ್ಸ್ 6 ಕೋಟಿಯನ್ನು ಕಲೆಕ್ಷನ್ ಆಗಿದೆ ಅಂತ ಇವಾಗ ನೋಡ್ಬೋದು. ಕಲೆಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಡಾಟಾ ಟ್ರ್ಯಾಕಿಂಗ್ ಪೋರ್ಟಲ್ ಸ್ಯಾಕ್ ನೀಲ್ಕವೇನೋ ವರದಿ ಮಾಡೈತೆ ಅಂತ ಹೇಳತ್ತಾರ. ಬಟ್ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಇವಾಗ ವಿದೇಶದಲ್ಲೂ ಕೂಡ ಏನಪ್ಪ ಕಲ್ಕಿ ಅಬ್ಬರ ಜೋರಾಗಿದೆ ಅಂತ ಹೇಳ್ಬೋದು. ವಿದೇಶದಲ್ಲಿ ಸರಿಸುಮಾರು ಇಲ್ಲ ಅಂದ್ರು ಇಲ್ಲಿವರೆಗೂ 1,13,000 ಏನಪ್ಪಾ ಟಿಕೆಟ್ ಸೋಲ್ಡ್ ಔಟ್ ಆಗಿದಾವಂತ. ಉತ್ತರ ಅಮೆರಿಕಾದಲ್ಲೂ ಕೂಡ ಟೋಟಲ್ ಆಗಿ USD 3 ಮಿಲಿಯನ್ ಸೋಲ್ಡ್ ಔಟ್ ಆಗಿವಂತ ಪ್ರತಿಯೊಬ್ರು. ಇದು ನಾಗ ಅಶ್ವಿನಿ ನಿರ್ದೇಶನದ ಕಲ್ಕಿನ ಮೂಡ್ ಬಂದಿದೆ. ಮತ್ತ ಪ್ರೊಡ್ಯೂಸರ್ ಆದಂತ ಅಶ್ವಿನಿ ದತ್ ಅವರು ಮತ್ತು ಪ್ರಭಾಸ್ ಅವರು ಭೈರವ ಪಾತ್ರದಲ್ಲಿ ಕಳಿಸ್ಕೊಂಡಿದ್ದು. ಅಮಿತಾಬ್ ಬಚ್ಚನ್ ಅವರು ಕೂಡ ಅಶ್ವತ್ಥಾಮ ಪಾತ್ರ ನಿಭಾಯಿಸ್ತಾರೆ ಅಂತ ಹೇಳ್ಬೋದು. ದೀಪಿಕಾ ಪಡ್ಕೋಣೆ ಅವರು ಹೀರೋಯಿನ್ ಪಾತ್ರ ನಿಭಾಯಿಸ್ತಾರೆ. ಬಟ್ ಇದರಲ್ಲಿ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಯಾರಪ್ಪ ಏನಪ್ಪಾ ಅಂದ್ರೆ ಒಂದು ಕಮಲ್ ಹಾಸನ್ ಅವರು ಕೂಡ ಪಾತ್ರ ಇದೆ ಅಂತ. ಸರಿಸುಮಾರು ಇಲ್ಲಿವರೆಗೂ ಕಲ್ಕಿ ಮೂವಿನ ಮಾಡಕ್ಕೆ ಪ್ರಭಾಸ್ ಅವರು ಅತಿ ಹೆಚ್ಚಿನ ಸಂಭಾವನೆ ಪಡೆದಾರ ಅಂತೇನೆ ಕೇಳ್ಬಿಟ್ಟೆ. ಟೋಟಲ್ ಆಗಿ ಅವರು 150 ಕೋಟಿಯನ್ನ ಏನಪ್ಪಾ ಈ ಕಲ್ಕಿ ಮೂವಿ ಮಾಡಕ್ಕಂತ ಸಂಭಾವನೆ ಅಂತ ಪಡೆದಿದ್ದಾರೆ. ಬಟ್ ಮೂಲಗಳಿಂದ ತಿಳಿದು ಬರ್ತಾ ಇರೋ ಪ್ರಕಾರ ಬಟ್ ಅವ್ರು ಯಾರು ರಿವೀಲ್ ಮಾಡಲ್ಲ. ಯಾಕಂದ್ರೆ ಇವಾಗ ನೋಡ್ಬೋದು ಕೆಲವರಿಗೆ ಯಾರು ಇಷ್ಟೇ ಸಿಗುತ್ತೆ ಅಂತ ಯಾರು ಕೂಡ ಹೇಳಲ್ಲ. ಒಂದು ಅಂದಾಜಿನ ಮೇಲೆ ಹೇಳ್ತಾರೆ. ಬಟ್ ಆದ್ರೆ ಹೈಯೆಸ್ಟ್ ಸಂಭಾವನೆ ಪಡೆಯುವಂತ ಲಿಸ್ಟ್ ಅಲ್ಲಿ ಯಾರಪ್ಪ ಅಂದ್ರೆ ಅದು ಪ್ರಭಾಸ್ ಅವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಪ್ರತಿಯೊಬ್ರು. ಯಾಕಂದ್ರೆ ನೋಡ್ಬೋದು ಬಾಹುಬಲಿ ಆದ ತಕ್ಷಣ ಅವ್ರಿಗೆ ಸಾವು ಏನೋ ಅಷ್ಟೊಂದು ಕೈಗಳು. ಅದಾದ ಬಳಿಕ ಪ್ರಶಾಂತ್ ನೀಲ್ ಅವ್ರ ಜೊತೆ ಡೈರೆಕ್ಷನ್ ಮಾಡಿದ್ರು ಸಲಾರ. ಸೊ ಅದು ತಕ್ಕ ಮಟ್ಟಿಗೆ ಏನೋ ಅವ್ರಿಗೆ ಸಕ್ಸಸ್ ಅಂತ ಅನ್ಕೊಟ್ಟಿದ್ವಿ. ಬಟ್ ಅದಾದ ಬಳಿಕ